ವಿರಾಜಪೇಟೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ದುರ್ಗಾ ಪ್ರಸಾದ್ ಅವರು ವಿರಾಜಪೇಟೆ ಪುರಸಭೆಯಲ್ಲಿ ನಡೆಯುವ ಭ್ರಷ್ಟಾಚಾರ ವಿರುದ್ಧ ನಡೀತಾ ಇರುವ ಕೆಲವು ವಿಷಯಗಳ ಬಗ್ಗೆ ದಾಖಲೆ ಸಮೇತ ಮಾಹಿತಿಯನ್ನ ನೀಡಿದರು. ನೂತನ ಕಟ್ಟಡದ ಮಾಲೀಕರು ಕಟ್ಟಡ ನಿರ್ಮಾಣದ ಸಂದರ್ಭ ಪುರಸಭೆಯಿಂದ ವಾಹನಗಳ ನಿಲುಗಡೆಗೆ ಅವಕಾಶ ನೀಡ್ತೇವೆ ಅಂತ ಕಟ್ಟಡ ನಿರ್ಮಾಣ ಅನುಮತಿ ಪಡ್ಕೊಂಡು ನಂತರ ಪುರಸಭೆ ಆದೇಶವನ್ನ ಗಾಳಿಗೆ ತೂರಿ ಆ ಜಾಗದಲ್ಲಿ ಅಂಗಡಿ ನಿರ್ಮಾಣ ಮಾಡಿ ಬಾಡಿಗೆ ನೀಡ್ತಾ ಇದ್ದಾರೆ. ಸ್ವಚ್ಛ ಭಾರತ್ ಮಿಷನ್ 2.0 ಯೋಜನೆಯಡಿ 2.76 MLD ಸಾಮರ್ಥ್ಯದ ತ್ಯಾಜ್ಯ ನೀರು ಘಟಕವನ್ನು ನಿರ್ಮಿಸಲು ಪಟ್ಟಣ ಪಂಚಾಯಿತಿಯ ಮಾಜಿ ಸದಸ್ಯರಾದ ಡಿಪಿ ರಾಜೇಶ್ ಅವರ ಹಡ್ಲು ಬಿದ್ದ ಗದ್ದೆಯ ಜಾಗವನ್ನು ಗುರುತಿಸಿ ಜಿಲ್ಲಾಧಿಕಾರಿಗಳಿಗೆ ಕಳುಹಿಸಿಕೊಟ್ಟಿದ್ದಾರೆ. ಆ ಜಾಗವು ನಿಷ್ಪ್ರಯೋಜಕವಾಗಿದ್ದು ಆ ಜಾಗಕ್ಕೆ ಗರಿಷ್ಠವೆಂದರೆ 1 ಎಕರೆಗೆ 5 ರಿಂದ 7 ಲಕ್ಷ ರೂಪಾಯಿ ಕೊಡಬಹುದೆಂದು ಅಲ್ಲಿನ ನಿವಾಸಿಗಳು ಹೇಳುತ್ತಾರೆ. ಅಲ್ಲದೆ ಸ್ಥಳೀಯ ವಿರೋಧದ ನಡುವೆಯೂ ಈ ಜಾಗಕ್ಕೆ ರಾಜಕೀಯ ಪ್ರಭಾವ ಬೀರಿ ಎಕರೆಗೆ 27 ಲಕ್ಷ ರೂಪಾಯಿಯಂತೆ 3 ಎಕರೆಗೆ 86 ಲಕ್ಷ ರೂಪಾಯಿ ಪಡಿತಾ ಇದ್ದಾರೆ. ನಿಜ ಮೌಲ್ಯದ 5 ಪಟ್ಟು ಹಣವನ್ನು ಲಪಟಾಯಿಸ್ತಾ ಇದ್ದಾರೆ. ಇದು ಭ್ರಷ್ಟಾಚಾರವಲ್ಲದೆ ಮತ್ತೇನು ಅಂತ ದುರ್ಗಾ ಪ್ರಸಾದ್ ಅವರು ಪ್ರಶ್ನೆ ಮಾಡಿದರು. ಪಟ್ಟಣ ಪಂಚಾಯಿತಿಯ ಮಾಜಿ ಸದಸ್ಯರು ಹಾಗೂ ಹಾಲಿ ಬ್ಲಾಕ್ ಅಧ್ಯಕ್ಷರಾದ ಪಟ್ಟಣ ರಂಜಿ ಪೂಣಚ್ಚ ಮತ್ತು ಮಾಜಿ ಸದಸ್ಯರಾದ ಮೊಹಮ್ಮದ್ ರಾಫಿ ಅವರ ಪಾತ್ರ ಕೂಡ ಇದೆ ಎಂದು ತಿಳಿಸಿದರು. ಇದೇ ಭ್ರಷ್ಟರು ವಿರಾಜಪೇಟೆ ಮುಖ್ಯ ರಸ್ತೆಯ ಎರಡೂ ಬದಿಗಳಲ್ಲಿರುವ ಮನೆಗಳಿಂದ ಮುಫತ್ತಾಗಿ ಜಾಗ ಬಿಟ್ಟು ಕೊಡುವಂತೆ, ಇಲ್ಲದಿದ್ದರೆ ಜೆಸಿಬಿ ತಂದು ಒಡೆಯುವುದಾಗಿ ಬೆದರಿಸ್ತಾ ಇದ್ದಾರೆಂದು ತಿಳಿಸಿದರು. ವಿರಾಜಪೇಟೆ ಮುಖ್ಯ ರಸ್ತೆ ದುರಸ್ತಿ ಬಗ್ಗೆ ಶಾಸಕ ಪೊನ್ನಣ್ಣನವರು ಈ ರಸ್ತೆ ಚರಂಡಿಯಿಂದ ಚರಂಡಿವರೆಗೆ ಹೇಗಿದೆ ಹಾಗೆ ನಾವು ಮಾಡ್ತೇವೆ, ಯಾರಿಗೂ ತೊಂದರೆ ಕೊಡುವುದಿಲ್ಲ, ಯಾರನ್ನು ಹೆದರಿಸುವುದಿಲ್ಲ, ತಾವಾಗಿ ಕೊಟ್ಟ ಜಾಗವನ್ನು ಉಪಯೋಗಿಸಿಕೊಳ್ತೇವೆ ಅಂತ ಹೇಳುವ ಭರವಸೆಯನ್ನು ಕೊಟ್ಟು ಅವರು ಈ ರಸ್ತೆಯಲ್ಲಿ ನಡೆದಿದ್ದಾರೆ. ನಮಗೆ ಭರವಸೆ ಕೊಟ್ಟಿದ್ದು ನಡೆದಿದ್ದಾರೆ. ಈಗ ರಸ್ತೆ ಕೆಲಸ ಅವರು ಪ್ರಾರಂಭಿಸಿದ ಮೇಲೆ ಅವರ ಶಿಷ್ಯರು ಅಲ್ಲಲ್ಲಿ ಹೋಗಿ ಸಾಧಾರಣ ಪಾಪದವರನ್ನೆಲ್ಲ ಸಾಧಾರಣದವರನ್ನು ನೀವು ಖಾಲಿ ಮಾಡಿ, ಇಲ್ಲಾಂದರೆ ನಾವು ಬುಲ್ಡೋಜರ್ ಇದು JCB ತಗೊಂಡು ಹೊಡಿತೇವೆ ಒಂಥರದ ಹೆದರಿಸುವ ರೀತಿಯಲ್ಲಿ ಹೆದರಿಸಿ ಅವರನ್ನು ತಾವು ಜಾಗವನ್ನು ತಾವಾಗಿ ಕೊಡುವ ರೀತಿಯಲ್ಲಿ ಕೊಡಬೇಕು ಅಂತನ್ನುವ ರೀತಿಯಲ್ಲಿ ಮಾಡಿ ಒಂದು ಪರಿಸ್ಥಿತಿಯನ್ನು ಸೃಷ್ಟಿಸ್ತಾ ಇದ್ದಾರೆ. ಇಲ್ಲಿ ಅವರು ಮಾತುಕತೆ ಅಭಿವೃದ್ಧಿಯ ಬಗ್ಗೆ ಮಾತನಾಡ್ತಾರೆ. ಸರಿ, ಈ ರಸ್ತೆಯಲ್ಲಿ ಜನದಟ್ಟಣೆಗೆ ಒಂದು ಪ್ರಮುಖ ಕಾರಣವಾಗಿರುವಂತಹ ಒಂದು ನಿಯಮ, ಹೊಸ ಕಟ್ಟಡಗಳನ್ನು ಕಟ್ಟಿದಾಗ ಆ ಕಟ್ಟಡದಲ್ಲಿ ತಳಭಾಗದಲ್ಲಿ ವಾಹನಗಳ ನಿಲುಗಡೆಗೆ ಬೇಕಾದಂತಹ ವ್ಯವಸ್ಥೆ ಮಾಡಬೇಕು. ಮತ್ತಿನ್ನೇನು, ಇಲ್ಲಿ ನಮ್ಮನ್ನು ಹೆದರಿಸ್ತಾ ಇದ್ದಾರೆ, ಕಟ್ಟಡವನ್ನು ಹೊಡಿತೇವೆ ಅಂತ. ಮತ್ತೊಂದು ಕಡೆಯಿಂದ ಅವರು ತಾವು 1ಕ್ಕೆ 5ರಷ್ಟು ಹಣ ಪಡೀತಾ ಇದ್ದಾರೆ. ಇವರಿಗೆಲ್ಲ ಈ ಕೆಲಸಕ್ಕೆ ಇವರಿಗೆ ಬೆಂಬಲ ಕೊಟ್ಟವರು ಪಟ್ಟಣ ರಂಜಿಯವರು, ರಾಫಿಯವರು ಮತ್ತು ಅವರ ಹಿಂದಿರುವಂತಹ ಕಾಂಗ್ರೆಸ್ ಪಕ್ಷದವರು. ಸೊ ಇದನ್ನು ಈಗ ಇವರೇ ನಮಗೆ ಬಂದು ಹೇಳ್ತಾ ಇರುವಂಥದ್ದು, ಫ್ರೀ ಜಾಗ ಕೊಡಿ. ಈಗಾಗಲೇ ಇವರು ಪೊನ್ನಣ್ಣನವರು ಈ ವಿರಾಜಪೇಟೆಯಲ್ಲಿ ಕೆಲಸ ಮಾಡಲಿಕ್ಕೆ ಕಾಮಗಾರಿಗಳಿಗಾಗಿ 20 ಕೋಟಿ ರೂಪಾಯಿಯ ಹಣ ತಂದಿದ್ದಾರೆ. ಅದನ್ನು ಕೆಲಸ 23-24ನೇ ಕಾಮಗಾರಿ ವರ್ಷದ ಕಾಮಗಾರಿಯ ಪಟ್ಟಿಯಲ್ಲಿ ಆವತ್ತಿನ ಅಧ್ಯಕ್ಷಣೆಯವರು ಇವತ್ತಿನ ದಿನ ನಾವು ಈ ಕೆಲಸವನ್ನು ಪ್ರಾರಂಭಿಸ್ತೇವೆ ಅಂತ ಹೇಳಿ ಒಂದು ಶಕ್ತಿ ಪತ್ರಿಕೆಯಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಆ ಅಡ್ವರ್ಟೈಸ್ಮೆಂಟ್ನಲ್ಲಿ ಈ ವಿರಾಜಪೇಟೆಯ ಮಲ ತ್ಯಾಜ್ಯ ನಿರ್ವಹಣೆ ಅದಕ್ಕೋಸ್ಕರ
ಆ ಘಟಕ ನಿರ್ಮಾಣಕ್ಕಾಗಿ ಖಾಸಗಿ ಜಮೀನು ಕೊಂಡುಕೊಳ್ಳಲಿಕ್ಕೆ ಅಂತ ಹೇಳಿ 68 ಲಕ್ಷ ರೂಪಾಯಿ ಅಲ್ಲಿ ಮೀಸಲಿಟ್ಟಿದ್ದಾರೆ. ಅಂದರೆ ಆ 68 ಲಕ್ಷ ಈಗ ಇದಕ್ಕಿನ್ನೀಗ 20 ಲಕ್ಷ ಸೇರಿಸಿ 86 ಲಕ್ಷ ರೂಪಾಯಿ ಅವರು ಕೊಡ್ತಾರೆ. ನಮ್ಮ ಪ್ರಶ್ನೆ, ನೀವು ನಮಗಿಲ್ಲಿ ರಸ್ತೆ ಹೊಡಿಲಿಕ್ಕೆ ಹೇಳುವವರು, ಇದು ಸ್ಪಷ್ಟ. ರಾಜೇಶ್ ಅವರು ಕಾಂಗ್ರೆಸ್ ಪಕ್ಷದ ವಿರಾಜಪೇಟೆಯ ಒಬ್ಬ ಪ್ರಮುಖ ಮುಖಂಡರು, ವಿರಾಜಪೇಟೆಯ ಕೌನ್ಸಿಲರ್, ಇಲ್ಲಿ ವಿರಾಜಪೇಟೆಯ ಶಾಸಕರು, ಒಬ್ಬ ಪ್ರಭಾವಶಾಲಿ ರಾಜಕಾರಣಿ, ಅವರು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು. ತನ್ನ ಈ ಪ್ರಭಾವವನ್ನು ಉಪಯೋಗಿಸಿಕೊಂಡು 1ಕ್ಕೆ 5ರಷ್ಟು ಬೆಲೆಯನ್ನು ತೀರ್ಮಾನ ಮಾಡಿಸಿ ಈಗ ಇದನ್ನು ಪಡಿತಾ ಇದ್ದಾರೆ. ಇಲ್ಲಿ ಇದು ಒಂದು ಕಡೆಯಿಂದ ಅದೊಂದು ಅತ್ಯಂತ ಭ್ರಷ್ಟಾಚಾರ ಇಲ್ಲಿ ನಡೀತಾ ಇದೆ. ಈ ಕಾಂಗ್ರೆಸ್ನವರು ಇವರು ಹೋಗಿ ಮೀನ್ಪೇಟೆ ಪ್ರದೇಶದಲ್ಲಿ ಜನರನ್ನು ಹೆದರಿಸ್ತಾ ಇದ್ದಾರೆ, ಅವರನ್ನು ಖಾಲಿ ಮಾಡಲಿಕ್ಕೆ ಹೇಳ್ತಾರೆ. ಆದರೆ ಈ ಕೆಲಸ ಇವತ್ತೇನು ಲೋಕೋಪಯೋಗಿ ಕಾಯ್ದೆ ಕೆಲಸವನ್ನು ಇದು ರಸ್ತೆ ಬಗ್ಗೆ ತೀರ್ಮಾನಿಸಿದೆ, ಅದರ ರೆಕಾರ್ಡ್ ಪ್ರಕಾರ ಆ ಕೆಲಸ ಬರೋದು ಪೊಲೀಸ್ ಸ್ಟೇಷನ್ನಿಂದ ಸ್ವಲ್ಪ ಮುಂದೆ ಮಾತ್ರ. ಫಸ್ಟ್ ಇಲ್ಲಿ ಪಾರ್ಕಿಂಗ್ ಇಲ್ಲ ಅಂತ ಫಸ್ಟ್ ಇಲ್ಲಿ ಎಷ್ಟೋ ಕಮರ್ಷಿಯಲ್ ಬಿಲ್ಡಿಂಗ್, ಹೊಸ ಬಿಲ್ಡಿಂಗ್ ಆಗಿರೋದಿದೆ. ಹೊಸ ಬಿಲ್ಡಿಂಗ್ ಅಲ್ಲಿ ಇರೋ ಅಂಡರ್ಗ್ರೌಂಡ್ಸ್ ಎಲ್ಲ ಇವಾಗ ಬಾಡಿಗೆ ಕೊಟ್ಬಿಟ್ಟಿದ್ದಾರೆ. ಪಾರ್ಕಿಂಗ್ಗೆ ಜಾಗ ಇಲ್ಲ. ಪಾರ್ಕಿಂಗ್ ಇರೋರೆಲ್ಲ ಬಂದು ರೋಡಲ್ಲಿ ನಿಲ್ಲಿಸ್ತಾರೆ. ಮತ್ತೆ ಇವರು ಹೇಳ್ತಾರೆ ವೆಹಿಕಲ್ ಜಾಮ್ ಆಗ್ತದೆ ಹೇಳ್ತಾರೆ. ಮುನ್ಸಿಪಾಲಿಟಿ ಅವರು ಪರ್ಮಿಷನ್ ಇವಾಗ ಅವ್ರು ತಗೊಳ್ಳುವಾಗ ಅಲ್ಲಿ ಆ್ಯಕ್ಚುಲಿ ಬಂದವರು ಅಂಡರ್ಗ್ರೌಂಡ್ ಪಾರ್ಕಿಂಗ್ ಇದು ಮಾಡಿರಲೇಬೇಕು ಪ್ಲಾನ್ ಪ್ರಕಾರ. ಇಲ್ಲಿ ಪ್ಲಾನೇ ಇಲ್ಲ. ಆಲ್ಮೋಸ್ಟ್ ಇವಾಗ ಟೌನಲ್ಲಿ ಎಷ್ಟೋ ಬಿಲ್ಡಿಂಗ್ಗಳಿವೆ. ಅದರಲ್ಲಿ ನಮ್ಗೆ ಗೊತ್ತಿರೋ ಪ್ರಕಾರ ಒಂದು 2-3 ಬಿಲ್ಡಿಂಗ್ ಅಂಡರ್ಗ್ರೌಂಡ್ ಪಾರ್ಕಿಂಗ್ ಇರ್ಬೋದು, ಬಾಕಿ ಯಾವುದಕ್ಕೂ ಪಾರ್ಕಿಂಗ್ ಇಲ್ಲ. ಕೇಳಕ್ಕೆ ಹೋದ್ರೆ ನಾವು ತಪ್ಪಿಸ್ತರಾಗ್ತೀವಿ. ಟಿ.ಪಿ. ರಾಜೇಶ್ ಅವರು ಮಧ್ಯದಲ್ಲಿ ಒಂದು ಮೀಟಿಂಗಲ್ಲಿ ಹೇಳಿರ್ತಾರೆ ಕಟ್ಟಡ ಹೊಡೆಯೋ ಇದರಲ್ಲಿ, ಯಾಕೆಂದರೆ ಫ್ರೀಯಾಗಿ ನೋ ಕಾಂಪೋಸಿಷನ್. ಯಾಕೆಂದರೆ ಅವ್ರದ್ದು ಜಾಗಕ್ಕೆ ಮಾತ್ರ 1:5 ಅವ್ರ ಕಾಂಪೋಸಿಷನ್ ತೊಗೊಂಡಿದ್ದಾರೆ. ಇವಾಗ ಆಲ್ರೆಡಿ 86 ಲಕ್ಷ, ಇವಾಗ ಡಾಕ್ಟರ್ ಹೇಳಿರ್ತಾರೆ 86 ಲಕ್ಷ ಬಂದಿದೆ. ಆಗ ನಮ್ಮ ಜಾಗಕ್ಕೆ ಮಾತ್ರ 0. ಆಗ ನಾವು ಲೆಕ್ಕಕ್ಕಿಲ್ಲದ ಥರ ಆಗೋಗಿದ್ದೀವಿ ಇವಾಗ ಇಲ್ಲಿ. ಪ್ಲಸ್ ಇವಾಗ ನಮ್ಮದು ಮನೆ ಎದುರುಗಡೆ ಅಂಗಡಿ ಅವ್ರದ್ದು ಅಲ್ಲಿ ಇರೋ ಬಾಡಿಗೆಯವ್ರಿಗೆ ಹೇಳಿದ್ದಾರೆ ಕಟ್ಟಡ ಹೊಡಿತೀವಿ, ನೀವು ಖಾಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಇವತ್ತು ನಾವು ಅಂಗಡಿಯವ್ರನ್ನ ಕೇಳಿದ್ದೀವಿ, ನಿಮಗೆ ಯಾರು ಹೇಳಿದ್ರು ಅಂತ. ಅವ್ರ ಹೆಸರು ಹೇಳ್ತಾ ಇಲ್ಲ. ಯಾಕೆಂದರೆ ಏನು ಭಯನ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಆದರೆ ಅವ್ರ ಹೆಸರು ಹೇಳ್ತಿಲ್ಲ, ಯಾರು ಇಲ್ಲ, ಜನರು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ.